ಸಹೋದರ ಸಹೋದರಿಯರೇ, ಅಲ್ಲಾಹು ಸುಬ್ಹಾನಹು ವ ತಆಲ ನಮಗೆ ಧಾರಾಳ ಅನುಗ್ರಹಗಳನ್ನು ಮಾಡಿದ, ಧಾರಾಳ ಉಪಕಾರಗಳನ್ನು ಮಾಡಿದ. ಅಲ್ಲಾಹು ಸುಬ್ಹಾನಹು ವ ತಆಲ ಮಾಡಿರುವ ಅನುಗ್ರಹಗಳ ಪೈಕಿ ಬಹಳ ಪ್ರಮುಖವಾದ ಅನುಗ್ರಹವಾಗಿದೆ, ನಿಮಗೆ ಅವನು ಮಾತಾಡುವ ಸಾಮರ್ಥ್ಯವನ್ನು ಕೊಟ್ಟಿದ್ದಾನೆ ಎಂಬುದು. ಪವಿತ್ರ ಕುರ್ಆನ್ನ ಸೂರತುರ್ ರಹಮಾನ್ ನಲ್ಲಿ ಅರ್ ರಹಮಾನ್, ಅಲ್ಲಾಹು ಕರುಣಾಮಯಿ, ಅಲ್ಲಾಹನ ಕರುಣೆಯ ನಿದರ್ಶನಗಳು ನಾವು ಹೇಳುವುದು. ಅಲ್ಲಮಲ್ ಕುರ್ಆನ್ ಖಲಕಲ್ ಇನ್ಸಾನ್ ಅಲ್ಲಮಹುಲ್ ಬಯಾನ್. ಅಲ್ಲಾಹನ ಕರುಣೆಯ ನಿದರ್ಶನಗಳು, ಅವನು ನಿಮಗೆ ಕುರ್ಆನ್ ಕಲಿಸಿಕೊಟ್ಟಿದ್ದಾನೆ, ಅವನು ನಿಮಗೆ ಬದುಕಿನ ವಾಸ್ತವಿಕತೆಗಳನ್ನು ತಿಳಿಸಿಕೊಟ್ಟಿದ್ದಾನೆ, ನಿಮಗೆ ಅವನು ಮಾರ್ಗದರ್ಶನ ಮಾಡಿದ್ದಾನೆ. ಅದು ಅಲ್ಲಾಹನ ಕರುಣೆಯ ಅತ್ಯಂತ ದೊಡ್ಡ ನಿದರ್ಶನ. ಎರಡನೆಯದು ಖಲಕಲ್ ಇನ್ಸಾನ್, ಅಲ್ಲಾಹು ಮನುಷ್ಯನನ್ನು ಸೃಷ್ಟಿಸಿದ. ಅಲ್ಲಮಹುಲ್ ಬಯಾನ್, ಅವನು ನಿಮಗೆ ಮಾತಾಡುವಂತಹ ಸಾಮರ್ಥ್ಯವನ್ನು ಕೊಟ್ಟಿದ್ದಾನೆ. ಅದಲ್ಲಾಹನ ಕರುಣೆಯ ನಿದರ್ಶನವಾಗಿ ಅಲ್ಲಾಹು ಸುಬ್ಹಾನಹು ವ ತಆಲ ಸೂರತುರ್ ರಹಮಾನ್ ನಲ್ಲಿ ನಮಗೆ ಕಲಿಸಿಕೊಡುತ್ತಾರೆ. ಸಹೋದರ ಸಹೋದರಿಯರೇ, ಮಾತಾಡುವ ಸಾಮರ್ಥ್ಯ ಎಂಬುದು ಅಲ್ಲಾಹು ಸುಬ್ಹಾನಹು ವ ತಆಲ ನಮಗೆ ಕೊಟ್ಟಿರುವ ಬಹಳ ದೊಡ್ಡ ನೆನಪತ್ತಾಗಿದೆ, ಬಹಳ ದೊಡ್ಡ ಅನುಗ್ರಹ. ಎಲ್ಲ ಜೀವಿಗಳು ಪರಸ್ಪರ ಸಂವಹನ ನಡೆಸ್ತದೆ. ಕಮ್ಯುನಿಕೇಶನ್ ಎಂಬುದು ಎಲ್ಲ ಜೀವಿಗಳ ಮಧ್ಯೆಯೂ ನಡೆಯುತ್ತದೆ, ಮನುಷ್ಯರ ಮಧ್ಯೆ ಮಾತ್ರ ಅಲ್ಲ. ಎಲ್ಲಾ ಪ್ರಾಣಿ ಪಕ್ಷಿಗಳ ಮಧ್ಯೆಯೂ ಸಂವಹನ ನಡೆಯುತ್ತದೆ, ಕಮ್ಯುನಿಕೇಶನ್ ನಡೆಯುತ್ತದೆ, ಆಶಯ ವಿನಿಮಯಗಳು ನಡೆಯುತ್ತದೆ. ಕೆಲವು ಜೀವಿಗಳು ಆಶಯ ವಿನಿಮಯ ನಡೆಸುವುದು, ಸಂವಹನ ಮಾಡುವುದು ಶಬ್ದಗಳ ಮೂಲಕ ಮಾತ್ರ. ಒಂದು ಕಾಗೆ, ಅದಕ್ಕೇನಾದರೂ ಅಪಾಯ ಉಂಟಾದರೆ ಅದು ಕೂಗಿ ಇತರ ಎಲ್ಲ ಕಾಗೆಗಳನ್ನು ಒಟ್ಟು ಸೇರಿಸ್ತದೆ. ಅಂದ್ರೆ ಆ ಶಬ್ದದಲ್ಲಿ ಆ ಕಾಗೆಗಳು ಅಪಾಯವನ್ನು ಗುರುತಿಸ್ತದೆ. ಕೆಲವು ಪಕ್ಷಿಗಳು ಒಂದು ಕಡೆ ಧಾರಾಳ ಆಹಾರ ಇರುವುದು ಗೊತ್ತಾದರೆ ಅವು ಬೇರೆ ಪಕ್ಷಿಗಳನ್ನು ಶಬ್ದಗಳ ಮೂಲಕ ಅಲ್ಲಿಗೆ ಕರೆದು ಒಟ್ಟು ಸೇರಿಸ್ತದೆ. ಒಂಟಿಯಾಗಿ ಸಂಚರಿಸುವಂತಹ ಜೇನುನೊಣ, ಹನಿಬಿ, ಅದಕ್ಕೆ ಬೇಕಾದಂತಹ ವಸ್ತು ಸಿಕ್ಕಿದ್ರೆ ಅದು ಜೇನುಗೂಡಿಗೆ ಒಂದು ಸಂದೇಶವನ್ನು ಕಳಿಸ್ತದೆ. ಆ ಸಂದೇಶವನ್ನು ಸ್ವೀಕರಿಸಿದ ಜೇನುಗೂಡಿನಲ್ಲಿರುವ ಜೇನುಗಳು ಆ ಸಂದೇಶ ಯಾವ ಕಡೆಯಿಂದ ಬಂದಿದೆ ಎಂಬುದನ್ನು ಗುರುತಿಸಿ, ಅದೆಷ್ಟೇ ದೂರ ಇರಲಿ, ಎಷ್ಟೇ ಎತ್ತರದಲ್ಲಿ ಇರಲಿ, ಆ ಸಂದೇಶ ಯಾವ ಕಡೆಯಿಂದ ಬಂದಿದೆಯೋ ಆ ಸಂದೇಶದ ಕಡೆಗೆ ಸಾಗಿ ಅಲ್ಲಿ ಬೇಕಾದ ಅಲ್ಲಿ ಯಾವುದೆಲ್ಲ ಕೆಲಸ ಮಾಡಬೇಕು ಆ ಕೆಲಸವನ್ನು ಅವನು ನಿರ್ವಹಿಸ್ತಾರೆ. ಹೀಗೆ ಅಲ್ಲಾಹು ಸುಬ್ಹಾನಹು ವ ತಆಲ ಎಲ್ಲ ಜೀವಿಗಳಿಗೂ ಸಂವಹನದ ಸಾಮರ್ಥ್ಯವನ್ನು ಕೊಟ್ಟಿದ್ದಾನೆ. ಕಮ್ಯುನಿಕೇಶನ್ ನ ಒಂದು ಸಿಸ್ಟಮ್ ಜಗತ್ತಿನಲ್ಲಿ ಎಲ್ಲ ಜೀವಿಗಳಲ್ಲೂ ಇದೆ. ಅದು ಶಬ್ದ, ಪ್ರಕಾಶ, ಕಿರಣ, ಸ್ಪರ್ಶ, ಅಂಗಾಂಗಗಳ ಚಲನೆ, ಹೀಗೆ ವಿಚಾರ ವಿನಿಮಯ, ಆಶಯ ವಿನಿಮಯ ಬೇರೆ ಬೇರೆ ರೀತಿಯಲ್ಲಿ ಎಲ್ಲ ಪ್ರಾಣಿಗಳ ಪಕ್ಷಿಗಳ ನಡೆಯೂ, ಪ್ರಾಣಿ ಪಕ್ಷಿಗಳ ನಡುವೆಯೂ, ಎಲ್ಲ ಜೀವಜಾಲಗಳ ನಡುವೆಯೂ ನಡೆಯುತ್ತದೆ. ಸಹೋದರ ಸಹೋದರಿಯರೇ, ಈ ಪ್ರಾಣಿ ಪಕ್ಷಿಗಳ ಆಶಯ ವಿನಿಮಯಕ್ಕೆ, ಸಂವಹನಕ್ಕೆ ಬಹಳ ಸೀಮಿತವಾದ ಗುರಿ ಮಾತ್ರ ಇದೆ. ಬಹಳ ಸೀಮಿತವಾದ ಗುರಿ. ಒಂದು ಆಹಾರ ಹುಡುಕಾಟ, ಅಥವಾ ಜೊತೆಗೆ ಸೇರುವುದು, ಅಥವಾ ತಮ್ಮನ್ನು ರಕ್ಷಣೆ ಮಾಡಿಕೊಳ್ಳುವುದು,
ಹೀಗೆ ಜೀವಜಾಲಗಳ ಸಂವಹನಕ್ಕೆ, ಆಶಯ ವಿನಿಮಯಕ್ಕೆ 2-3 ಗುರಿಗಳು ಮಾತ್ರ ಇರುವುದು. ಮನುಷ್ಯ ಹಾಗಲ್ಲ. ಅಥವಾ ಮನುಷ್ಯನಿಗೆ ನೀಡಲಾದ, ಮನುಷ್ಯನಿಗೆ ಇರುವ ಸಂವಹನದ ಸಾಮರ್ಥ್ಯ ಈ ಸೀಮಿತವಾದ ಉದ್ದೇಶಗಳಿಗೆ ಮಾತ್ರ ಇರುವುದಲ್ಲ. ಮನುಷ್ಯನಿಗೆ ಬುದ್ಧಿ ಇದೆ, ಅವನಿಗೆ ವಿವೇಕ ಇದೆ, ಅವನಿಗೆ ಅರಿವಿದೆ, ಅವನಿಗೆ ಭಾವನೆಗಳಿವೆ, ಅವನಿಗೆ ರೆಸ್ಪೆಕ್ಟ್ ಇದೆ, ಗೌರವ ಇದೆ, ಅವನಿಗೆ ಆದರ್ಶ ಇದೆ. ಇವೆಲ್ಲವೂ ಮನುಷ್ಯನ ವಿಶೇಷತೆ. ಆದ್ದರಿಂದ ಅಲ್ಲಾಹು ಸುಬ್ಹಾನಹು ವ ತಆಲಾ ಧಾರಾಳ ವಿಶೇಷತೆಗಳಿರುವ ಮನುಷ್ಯನಿಗೆ ಅತ್ಯಂತ ವಿಶೇಷವಾದ ಸಂವಹನದ ಸಾಮರ್ಥ್ಯವನ್ನು ಕೊಟ್ಟಿದ್ದಾರೆ. ಜಗತ್ತಿನಲ್ಲಿ ಬೇರೆ ಜೀವಜಾಲಗಳಿಗೆ ಕೊಡದ ವಿಶೇಷವಾದ ಕಮ್ಯುನಿಕೇಶನ್ ಸಾಮರ್ಥ್ಯ, ಸಂವಹನದ ಸಾಮರ್ಥ್ಯವನ್ನು ನಾವು ಕೊಟ್ಟಿದ್ದಾನೆ. ಅದು ಅಲ್ಲಮಹುಲ್ ಬಯಾನ್. ನಿಮಗೆ ನಾವು ಮಾತಾಡುವ ಸಾಮರ್ಥ್ಯವನ್ನು ಕೊಟ್ಟಿದ್ದೇವೆ ಅಂತ ಅಲ್ಲಾಹು ಸುಬ್ಹಾನಹು ವ ತಆಲಾ ಹೇಳಿದ್ದಾರೆ. ತರ್ಕಶಾಸ್ತ್ರದ ವಿದ್ವಾಂಸರು ಮನುಷ್ಯರ ಬಗ್ಗೆ ಹೇಳುವುದು ಹಯವಾನು ನಾತಿಕ್. ಮನುಷ್ಯರು ಮಾತಾಡುವ ಜೀವಿಗಳು ಅಲ್ಲ, ಜೀವಿಗಳು ಆದರೆ ಮಾತಾಡುವ ಜೀವಿಗಳು. ನಿಮ್ಮ ವಿಶೇಷತೆ ನುತಕ ಅಂದರೆ ಈ ನಾಲಿಗೆಯಿಂದ ಬರುವ ಶಬ್ದಗಳಿಗೆ ಮಾತ್ರ ಅಲ್ಲ, ನಾತಿಕ ಅಂತ ಹೇಳುವುದು. ನಾಲಿಗೆಯಿಂದ ಬರುವ ಶಬ್ದಗಳಿಗೆ ಮಾತ್ರ ಅಲ್ಲ, ನುತಕ ಅಂತ ಹೇಳುವುದು. ಬದಲಾಗಿ ನಿಮ್ಮ ಚಿಂತನೆಯ, ನಿಮ್ಮ ಆಲೋಚನೆಯ, ನಿಮ್ಮ ಅರಿವಿನ, ನಿಮಗೆ ಅಲ್ಲಾಹು ಸುಬ್ಹಾನಹು ವ ತಆಲಾ ನೀಡಿರುವ ಪ್ರತಿಭೆಗಳ, ನಿಮ್ಮ ಸಂಸ್ಕಾರದ, ನಿಮ್ಮ ಗೌರವದ, ನಿಮ್ಮ ಘನತೆಯ ಪ್ರತಿಫಲನವಾಗಿದೆ ನಿಮ್ಮ ನಾಲಿಗೆಯ ಮೂಲಕ ಹೊರಗೆ ಬರುವುದು. ಅಥವಾ ನಾತಿಕ್ ಅಂದರೆ ಕೇವಲ ಶಬ್ದಗಳು ಮಾತ್ರ ಹೊರಡಿಸಬೇಕಾದವರಲ್ಲ ನೀವು. ಬದಲಾಗಿ ನಿಮ್ಮ ನಾಲಿಗೆಯಿಂದ ಹೊರಬರುವ ಮಾತುಗಳು ಅದು ಕೇವಲ ಶಬ್ದಗಳಲ್ಲ, ಅದು ನಿಮ್ಮ ಸಂಸ್ಕಾರದ, ನಿಮ್ಮ ಗೌರವದ, ನಿಮ್ಮ ಅರಿವಿನ, ನಿಮ್ಮ ಆಲೋಚನೆಯ, ನಿಮ್ಮ ಮಾನಸಿಕತೆಯ ಪ್ರತಿಫಲನವಾಗಿದೆ, ಪ್ರತಿಬಿಂಬವಾಗಿದೆ. ಆದ್ದರಿಂದ ಅಲ್ಲಾಹು ಸುಬ್ಹಾನಹು ವ ತಆಲಾ ಅಲ್ಲಮಹುಲ್ ಬಯಾನ್, ನಿಮಗೆ ನಾವು ಮಾತಾಡುವ ಸಾಮರ್ಥ್ಯವನ್ನು ಕೊಟ್ಟಿದ್ದಾನೆ. ಈ ಮಾತಾಡುವ ಸಾಮರ್ಥ್ಯ ಎಂಬುದು ಅಲ್ಲಾಹು ಸುಬ್ಹಾನಹು ವ ತಆಲಾ ಮನುಷ್ಯನಿಗೆ ಕೊಟ್ಟಿರುವ ಅತ್ಯಂತ ದೊಡ್ಡ ನೆಅಮತ್. ಆದ್ದರಿಂದ ಆ ನೆಅಮತ್ತಿನ ಬಗ್ಗೆ ಕುರ್ಆನ್ನಲ್ಲಿ ಮತ್ತು ಹದೀಸಿನಲ್ಲಿ ಧಾರಾಳ ಮಾರ್ಗದರ್ಶನಗಳಿವೆ. ಅಲ್ಲಾಹನ ಈ ನೆಅಮತ್ತನ್ನು ನೀವು ಹೇಗೆ ಉಪಯೋಗಿಸಬೇಕು ಎಂಬುದಕ್ಕೆ ಕುರ್ಆನ್ನಲ್ಲಿ, ಹದೀಸಿನಲ್ಲಿ ಧಾರಾಳ ಮಾರ್ಗದರ್ಶನಗಳಿವೆ. ಒಂದನೆಯದಾಗಿ ನಿಮಗೆ ಗೊತ್ತಿರಬೇಕಾದದ್ದು, ನಾವು ಏನು ಮಾತಾಡುವುದು, ಎಲ್ಲಿ, ಯಾವಾಗ, ಏನು ಮಾತಾಡಿದ್ರು ಆ ಮಾತುಗಳಿಗೆ ಅಲ್ಲಾಹು ಸುಬ್ಹಾನಹು ವ ತಆಲಾ 2 ಮಲಾಯಿಕತ್ತುಗಳನ್ನು ಸಾಕ್ಷಿಗಳಾಗಿ ನಿಶ್ಚಯಿಸಿದ್ದಾರೆ. ನೀವಾಡುವ ಎಲ್ಲ ಮಾತುಗಳು, ನೀವು ಎಲ್ಲಿ ಏನು ಯಾವಾಗ ಏನು ಮಾತಾಡಿದ್ರು ಅವುಗಳನ್ನು ತಿಳಿಯುವ, ಅವುಗಳನ್ನು ದಾಖಲಿಸುವ 2 ಮಲಾಯಿಕತ್ತುಗಳನ್ನು ಅಲ್ಲಾಹು ಸುಬ್ಹಾನಹು ವ ತಆಲಾ ನಿಶ್ಚಯಿಸಿದ್ದಾರೆ. ಇದು ನಮಗೆ ತಿಳಿದಿರಬೇಕಾದ ವಿಷಯ. ನಾನು ಎಲ್ಲಿ ಏನು ಮಾತಾಡಿದ್ರು ಅದಕ್ಕೆ 2 ಮಲಾಯಿಕತ್ತುಗಳು ಸಾಕ್ಷಿಗಳಿದ್ದಾರೆ. ಅಥವಾ 2 ಮಲಾಯಿಕತ್ತುಗಳಿಗೆ ಗೊತ್ತಾಗದೆ ಅವರ ರೆಕಾರ್ಡ್ನಲ್ಲಿ ದಾಖಲಿಸಲ್ಪಡದೆ ಒಂದೇ ಒಂದು ಮಾತು ಆಡುವ ಸಾಮರ್ಥ್ಯ ನನಗೆ ಇಲ್ಲ. ಈ ವಿಷಯದ ಬಗ್ಗೆ ನಮಗೆ ಬಹಳ ಸ್ಪಷ್ಟತೆ ಇರಬೇಕು. ಮಾ ಯಲ್ಫಿಜು ಮಿನ್ ಕೌಲಿನ್ ಇಲ್ಲಾ ಲದೈಹಿ ರಕೀಬುನ್ ಅದೀದ್. ನೀವು ಉಚ್ಚರಿಸುವ ಪ್ರತಿಯೊಂದು ಮಾತುಗಳನ್ನು 2 ಮಲಾಯಿಕತ್ತುಗಳು ದಾಖಲಿಸದೇ ಇದ್ದಾರೆ. ಆದ್ದರಿಂದ ನಾವು ಏನು ಯಾವಾಗ ಮಾತಾಡುವುದಾದರೂ, ಎಲ್ಲಿ ಮಾತಾಡುವುದಾದರೂ
2 ಮಲಾಯಿಕತ್ತುಗಳು ನನ್ನ ಈ ಮಾತುಗಳಿಗೆ ಸಾಕ್ಷಿಗಳಾಗಿದ್ದಾರೆ. ಈ ಮಾತುಗಳು ದಾಖಲಿಸಲ್ಪಡುತ್ತದೆ ಎಂಬ ಸ್ಪಷ್ಟವಾದಂತಹ ಅರಿವು ನಮಗೆ ಇರಬೇಕು. ಎರಡನೆಯದಾಗಿ ನಾವೇನು ಮಾತಾಡುವಾಗಲೂ ಅದಕ್ಕೆ ಒಂದು ಉದ್ದೇಶ ಇರಬೇಕು, ಒಂದು ಗುರಿ ಇರಬೇಕು. ಉದ್ದೇಶ ಇಲ್ಲದ, ಗುರಿ ಇಲ್ಲದ ವ್ಯರ್ಥವಾದ ಮಾತುಗಳನ್ನು ಆಡಬಾರದು ಎಂದು ಕುರಾನ್ ಕಠಿಣವಾದ ಎಚ್ಚರಿಕೆಯನ್ನು ಕೊಟ್ಟಿದೆ. ನೀವೇನು ಮಾತಾಡುವುದಾದರೂ ಅದಕ್ಕೆ ಗುರಿ ಇರಬೇಕು, ಅದಕ್ಕೆ ಉದ್ದೇಶ ಇದೆ. ಮಾತು ಎಂಬುದು ಬಹಳ ದೊಡ್ಡ ಅಸ್ತ್ರ, ಬಹಳ ದೊಡ್ಡ ವೆಪನ್, ಬಹಳ ದೊಡ್ಡ ಆಯುಧ. ಆ ಅಸ್ತ್ರವನ್ನು ಸ್ಪಷ್ಟವಾದ ಗುರಿಯೊಂದಿಗೆ ನೀವು ಉಪಯೋಗಿಸಬೇಕು. ವ್ಯಕ್ತವಾಗಿ ಯಾವ ಉದ್ದೇಶವೂ ಇಲ್ಲದೆ ಆ ಪ್ರಬಲವಾದ ಅಸ್ತ್ರವನ್ನು ನೀವು ವೇಸ್ಟ್ ಮಾಡಬಾರದು. ಕುರ್ಆನ್ ಆದೇಶ, ಲಾ ಖೈರ ಫೀ ಕಸೀರಿನ್ ಮಿನ್ ನಜ್ವಾಹುಂ ಇಲ್ಲಾ ಮನ್ ಅಮರ ಬಿಲ್ ಸದಕತಿನ್ ಔ ಮಅರೂಫಿನ್ ಔ ಇಸ್ಲಾಹಿನ್ ಬೈನನ್ ನಾಸ್. ಕುರ್ಆನ್ ನಲ್ಲಿ ನೀವು ಮಾತಾಡುವುದಾದರೆ ಅದಕ್ಕೆ ಯಾವ ಉದ್ದೇಶ ಇರಬೇಕು ಎಂದು ಅಲ್ಲಾಹ್ ಕಲಿಸಿಕೊಟ್ಟ. ಒಂದು, ನೀವು ಮಾತಾಡುವಾಗ ದಾನ ಧರ್ಮಕ್ಕೆ ಪ್ರೇರಣೆ ಕೊಡುವಂತಿರಬೇಕು, ಅಥವಾ ಪುಣ್ಯಗಳಿಗೆ, ಒಳಿತುಗಳಿಗೆ ಪ್ರೋತ್ಸಾಹ ಇರಬೇಕು, ಒಳಿತುಗಳ ಆದೇಶ ಇರಬೇಕು, ಅಥವಾ ಜನರ ಮಧ್ಯೆ ಸುಲ್ಹಿ, ಜನರ ಮಧ್ಯೆ ಸಂಬಂಧವನ್ನು ಬಲಪಡಿಸು. ಈ ಉದ್ದೇಶಗಳಿಗಾಗಿ ನೀವು ಮಾತಾಡುವಾಗ ಆ ಮಾತು ಗುರಿ ಇರುವ, ಉದ್ದೇಶ ಇರುವ ಮಾತಾಗ್ತದೆ. ಇಲ್ಲ ಎಂದಾದ್ರೆ ಆ ಮಾತು ವ್ಯರ್ಥವಾದ ಮಾತು. ಮನ್ ಕಾನ ಯುಮಿನು ಬಿಲ್ಲಾಹಿ ವಲ್ ಯೌಮಿಲ್ ಆಖಿರ್ ಫಲ್ಯಕುಲ್ ಖೈರಾನ್ ಔ ಲಿಯಸ್ಮುತ್. ನಿಮಗೆ ಅಲ್ಲಾಹನ ಮೇಲೆ ಮತ್ತು ಪರಲೋಕದ ಮೇಲೆ ವಿಶ್ವಾಸ ಇರುವುದಾದರೆ ನೀವು ಒಳ್ಳೆಯದು ಮಾತ್ರ ಮಾತಾಡಬೇಕು, ಅಥವಾ ನೀವು ಮೌನಿಗಳಾಗಬೇಕು. ಆದ್ದರಿಂದ ನಿಮ್ಮ ಮಾತುಗಳಿಗೆ ಉದ್ದೇಶ ಇಲ್ಲ, ಗುರಿ ಇಲ್ಲ ಎಂದಾದರೆ ನೀವು ಮಾತಾಡಬಾರದು, ನೀವು ಮೌನಿಗಳಾಗಬೇಕು. ಮೂರನೇದಾಗಿ, ಇಸ್ಲಾಮಿನ ಮಾರ್ಗದರ್ಶನ, ನೀವು ಮಾತಾಡುವುದಕ್ಕಿಂತ ಮುಂಚೆ ಯೋಚಿಸಬೇಕು ಅಂತ. ಮಾತಾಡಿದ ನಂತರ ಆಲೋಚಿಸುವುದಲ್ಲ, ಮಾತಾಡುವುದಕ್ಕಿಂತ ಮುಂಚೆ ನೀವು ಆಲೋಚಿಸಬೇಕು. ಮುಸ್ಲಿಂ ಸಮುದಾಯದ ಬಗ್ಗೆ ಸಾಮಾನ್ಯ ಇರುವ ಒಂದು ಅಭಿಪ್ರಾಯ ಏನೆಂದರೆ, ಈ ಉಮ್ಮತ್ತು ಆಲೋಚಿಸುವುದಕ್ಕಿಂತ ಮುಂಚೆ ಮಾತಾಡ್ತಾರೆ, ಆಲೋಚಿಸುವುದಕ್ಕಿಂತ ಮುಂಚೆಯೇ ಬರೆದು ಬಿಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಆಲೋಚಿಸುವುದಕ್ಕಿಂತ ಮುಂಚೆ ಮಾತಾಡಬಾರ್ದು. ನೀವು ಮಾತಾಡುವುದಕ್ಕಿಂತ ಮುಂಚೆ 100 ಬಾರಿ ಆಲೋಚಿಸಬೇಕು. ಈ ಉಮ್ಮತ್ತಿನ ಬಗ್ಗೆ ಇರುವ ದೂರದು. ಈ ಉಮ್ಮತ್ತು, ಈ ಸಮುದಾಯದ ಗುಣ ಏನೆಂದರೆ ಅವರು ಆಲೋಚಿಸುವುದಕ್ಕಿಂತ ಮುಂಚೆ ಮಾತಾಡಿಬಿಡ್ತಾರೆ. ಒಂದು ಪ್ರಶ್ನೆ ಕೇಳಿದ್ರೆ ಆ ಪ್ರಶ್ನೆ ಅರ್ಥ ಆಗುವುದಕ್ಕಿಂತ ಮುಂಚೆಯೇ ಉತ್ತರ ಕೊಟ್ಟು ಬಿಡ್ತಾರೆ. ಪ್ರಶ್ನೆ ಅರ್ಥ ಆಗ್ಬೇಕಲ್ಲ ನೀವು. ಯಾವ್ಯಾವ ಪ್ರಶ್ನೆ ಕೇಳಿದ್ದಾರೆ ನಿಮ್ಮೊಂದಿಗೆ, ಆ ಪ್ರಶ್ನೆ ಅರ್ಥ ಆಗುವುದಕ್ಕಿಂತ ಮುಂಚೆ ಇವರು ಉತ್ತರ ಕೊಟ್ಟು ಬಿಡ್ತಾರೆ. ಪ್ರಶ್ನೆ ಅರ್ಥ ಮಾಡುವುದು ಮತ್ತೆ. ಒಂದು ವಿಷಯದ ಬಗ್ಗೆ ಅದರ ನಿಜ ಸ್ಥಿತಿ, ಅದರ ವಾಸ್ತವಿಕತೆ ತಿಳಿಯುವುದಕ್ಕಿಂತ ಮುಂಚೆ ತಮ್ಮ ಅಭಿಪ್ರಾಯವನ್ನು ಪ್ರಕಟಪಡಿಸು, ಬಹಳ ಅಪಾಯ. ಯಾವುದೇ ವಿಷಯದ ಬಗ್ಗೆ ಅದರ ನಿಜ ಸ್ಥಿತಿ, ಅದರ ವಾಸ್ತವಿಕತೆ ತಿಳಿದ ಮೇಲೆಯೇ ಅಭಿಪ್ರಾಯ ಬರಬೇಕು. ಅದು ತಿಳಿಯದೆ ಅಭಿಪ್ರಾಯ ವ್ಯಕ್ತಪಡಿಸುವುದು ಬಹಳ ಅಪಾಯ. ಆದ್ದರಿಂದ ಅಲ್ಲಾಹನ ದೀನ ಕಲಿಸಿಕೊಟ್ಟ ಮಾರ್ಗದರ್ಶನ, ಮಾತಾಡುವುದಕ್ಕಿಂತ ಮುಂಚೆ ನೀವು ಆಲೋಚಿಸಬೇಕು. ಆಲೋಚಿಸಿದ ನಂತರವೇ ನೀವು ಮಾತಾಡಬೇಕು. ಯಾಕೆಂದರೆ ಮಾತಿನಿಂದ ಜನ ನಿಮ್ಮನ್ನು ಗುರುತಿಸ್ತಾರೆ. ನೀವು ಆಡುವ ಮಾತುಗಳಿದೆ, ಆ ಮಾತುಗಳಿಂದ ಜನ ನಿಮ್ಮ ಸಂಸ್ಕಾರ, ನಿಮ್ಮ ಗೌರವ, ನಿಮ್ಮ ವ್ಯಕ್ತಿತ್ವ, ನಿಮ್ಮ ಚಾರಿತ್ರ್ಯ, ಇದೆಲ್ಲವನ್ನು ಜನ ಗುರುತಿಸ್ತಾರೆ. ಇದೆಲ್ಲವನ್ನು ಸಮಾಜ ಗುರುತಿಸ್ತದೆ. ನನ್ನನ್ನು, ನಾನು ಆಡುವ ಮಾತುಗಳಿಂದ ನಾನು ಎಂತಹ ವ್ಯಕ್ತಿ ಅಂತ ಸಮಾಜ ಗುರುತಿಸ್ತದೆ. ನೀವು ಆಡುವ ಮಾತುಗಳಿಂದ ನೀವೆಂತಹ ವ್ಯಕ್ತಿಗಳು ಅಂತ ನಮಗೆ ಗುರುತಿಸಬಹುದು. ಆದ್ದರಿಂದ ಮಾತಾಡುವುದಕ್ಕಿಂತ ಮುಂಚೆ ಬಹಳ ಯೋಚಿಸಿ ಮಾತಾಡಬೇಕು. ಆನಗೆ ಹೀಗೆ ಫ್ರೀ ಆಗಿದೆ ಅಂತ ಹೇಳಿ ಮಾತಾಡ್ಲಿಕ್ಕೆ ವಿಶ್ವಾಸಿಗಳಿಗೆ ಅಲ್ಲಾಹು ಸುಬ್ಹಾನಹು ವ ತಆಲ ಅನುಮತಿ ಕೊಡ್ಲಿಲ್ಲ. ಒಂದು ಮಾತು ಅದು ಆಡುವುದಕ್ಕಿಂತ ಮುಂಚೆ ನೀವು ಅದರ ಯಜಮಾನ,
ಮಾತು ಆಡಿದ ಮೇಲೆ ನೀವು ಅದರ ಗುಲಾಮ. ಒಂದು ಮಾತು ಅದು ಆಡುವುದಕ್ಕಿಂತ ಮುಂಚೆ, ನಿಮ್ಮ ನಾಲಿಗೆಯಿಂದ ಹೊರಗೆ ಬರುವುದಕ್ಕಿಂತ ಮುಂಚೆ ನೀವು ಆ ಮಾತಿನ ಆನರ್ಸ್ ಒಡೆಯಲು ನೀವು ಯಾವಾಗ ಬೇಕಾದರೂ ಬಳಸಬಹುದು. ಮಾತಾಡಿದ ನಂತರ ನೀವು ಆ ಮಾತಿನ ಗುಲಾಮರು. ಬಹಳ ಕಠಿಣವಾದ ಒಂದು ಮಾತಿದೆ. ನಿಮ್ಮ ಶತ್ರುಗಳ ವಿರುದ್ಧ ನೀವು ಪ್ರಯೋಗಿಸಬೇಕಾದದ್ದು, ಅಥವಾ ಯಾವುದಾದ್ರೂ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ನೀವು ಬಳಸಬೇಕಾದ ಒಂದು ಮಾತು, ಅದನ್ನು ಒಮ್ಮೆ ನೀವು ಬಳಸಿಬಿಟ್ರೆ ಮತ್ತೆ ನೀವು ಆ ಮಾತಿನ ಗುಲಾಮರಾಗ್ತೀರಿ. ಜನರು ಹೇಳ್ಬೋದಲ್ಲ, ಸರಿ ನಾನು ಅವರಿಗೆ ದುಡ್ಡು ಕೊಡ್ಲಿಕ್ಕೆ ಬಾಕಿ ಇದೆ, ಆಗ ಅವರು ಹೇಳಿದ ಮಾತಿದೆಯಲ್ಲ, ಅದು ಒಂದು ಸಂಸ್ಕಾರವೇ, ಅದು ಅವರು ಹೇಳಬೇಕಾದ ಒಂದು ಮಾತೆ ಎಂದು ನೀವೇ ಅಪರಾಧಿಗಳಾಗುವ ಸಾಧ್ಯತೆಗಳಿವೆ. ಧಾರಾಳಾಗ್ತದೆ. ಹೌದು, ನಾನು ಅವರಿಗೆ ದುಡ್ಡು ಕೊಡ್ಲಿಕ್ಕೆ ಬಾಕಿ ಇದೆ, ಕೊಡ್ಲೇಬೇಕಾಗಿದೆ, ಆದ್ರೆ ಅವರು ಹೇಳಿದ ಆ ಮಾತು ಅದು ಒಂದು ಸಂಸ್ಕಾರವೇ, ಅದು ಒಂದು ಸಭ್ಯತೆಯೇ, ಅದು ಅವರಾಗಬೇಕಾದ ಒಂದು ಮಾತೆ ಎಂದು ನೀವು ಹೇಳಿರುವ ಮಾತು ನಿಮ್ಮನ್ನು ಬೇಟೆಯಾಡುವ, ನೀವು ಅಪರಾಧಿಗಳಾಗುವ ಸ್ಥಿತಿ ಖಂಡಿತ ಬರಬಹುದು. ಆದ್ದರಿಂದ ಹೇಳದ ಮಾತಿಗೆ ನೀವು ಒಡೆಯರು, ಹೇಳಿದ ಮಾತಿಗೆ ನೀವು ಗುಲಾಮರು. ಯಾವ ಮಾತು ನೀವು ಹೇಳಲಿಲ್ಲವೋ ಅದರ ಆನರ್ಸ್ ನೀವು ಅದರ ಒಡೆಯರು. ಒಂದು ಮಾತು ಹೇಳಿಬಿಟ್ರೆ ಮತ್ತೆ ನೀವು ಆ ಮಾತಿನ ಗುಲಾಮರು. ಕೆಲವೊಮ್ಮೆ ಕ್ಷಮೆ ಕೇಳಬೇಕಾದ, ಕೆಲವೊಮ್ಮೆ ಅಪಮಾನ ಸಹಿಸಬೇಕಾದ, ಕೆಲವೊಮ್ಮೆ ಬೇರೆ ಯಾವುದೋ ದುರಂತಗಳಿಗೆ ಕಾರಣವಾಗಬಹುದಾದ ಸಂಭವಗಳು ಖಂಡಿತ ಇದೆ. ಒಂದು ಮಾತಿನಿಂದ ಸಮಾಜವನ್ನು ಕಟ್ಟಲೂಬಹುದು, ಸಮಾಜವನ್ನು ಒಡೆಯಲೂಬಹುದು. ಕುಟುಂಬ ಕೂಡ ಹಾಗೆ. ಮಾತುಗಳಿಂದ ಕುಟುಂಬವನ್ನು ಜೋಡಿಸಲಿಕ್ಕೂ ಸಾಧ್ಯ ಇದೆ. ನಿಮ್ಮ ಬಾಯಿಯಿಂದ ಹೊರಗೆ ಬರುವ ಮಾತುಗಳಿಂದ ಕುಟುಂಬವನ್ನು ಒಡೆದು ಹಾಕಲಿಕ್ಕೂ ಸಾಧ್ಯ ಇದೆ. ಕೆಟ್ಟವೆಲ್ಲ ದ್ವೇಷ ಭಾಷಣಗಳು ದಿನಂಪ್ರತಿ ನಾವು ಮಾತು ಬಾಂಬುಗಳಿಂದ ಅಪಾಯಕಾರಿ ಅಂತ ಹೇಳಲಾಗಿದೆ. ಒಂದು ಕಡೆ ಬಾಂಬು ಹಾಕಿದ್ದರೆ ಆ ಸ್ಥಳದಲ್ಲಿ ಮಾತ್ರ ನಾಶ ನಷ್ಟ ಉಂಟಾಗುವುದು. ಹೇಟ್ ಸ್ಪೀಚ್, ಗುಜರಾತಿನಲ್ಲಿ ಒಬ್ಬ ಹೇಟ್ ಸ್ಪೀಚ್ ಮಾಡಿದರೆ ಅದರ ಕಾರಣಕ್ಕೆ ಕರ್ನಾಟಕದಲ್ಲಿ ಗಲಭೆಗಳಾಗ್ತವೆ. ಕರ್ನಾಟಕದಲ್ಲಿ ಒಬ್ಬ ಹೇಟ್ ಸ್ಪೀಚ್ ಮಾಡಿದ್ರೆ ಅದರ ಪರಿಣಾಮ ಹಿಮಾಚಲ ಪ್ರದೇಶದಲ್ಲಿ ಗಲಭೆಗಳಾಗಬಹುದು. ಸಾಧ್ಯತೆಗಳಿವೆ. ಯಾಕೆಂದ್ರೆ ಮಾತುಗಳು ಬಾಂಬುಗಳಿಗಿಂತ ಅಪಾಯಕಾರಿ. ಸಮಾಜವನ್ನು ಕಟ್ಟಲಿಕ್ಕೂ ಸಾಧ್ಯ ಇದೆ, ಸಮಾಜವನ್ನು ಒಡೆಯಲಿಕ್ಕೂ ಸಾಧ್ಯ. ಆದ್ದರಿಂದ ಮಾತು ಆಡುವುದಕ್ಕಿಂತ ಮುಂಚೆ ಬಹಳಷ್ಟು ಯೋಚಿಸಬೇಕು ನಾವು. ಒಮ್ಮೆ ಹೇಳಿಬಿಟ್ರೆ ಮತ್ತೆ ನೀವು ಆ ಮಾತಿನ ಗುಲಾಮರಾಗ್ತೀರ. ಅದರಿಂದ ಪವಿತ್ರ ಕುರ್ಆನ್ನಲ್ಲಿ ಹೇಗೆ ಮಾತಾಡಬೇಕು ಎಂಬ ಸ್ಪಷ್ಟವಾದ ಮಾರ್ಗದರ್ಶನ ಇದೆ. ಕುರ್ಆನ್ನ ಬಗ್ಗೆ ಕುರ್ಆನ್ ಹೇಳುವುದು ಅಹ್ಸನುಲ್ ಹದೀಸ್. ಈ ಜಗತ್ತಿನಲ್ಲಿ ಅತ್ಯಂತ ಒಳ್ಳೆಯ ವಚನಗಳಿರುವುದಾದರೆ ಅದು ಕುರ್ಆನ್ನ ಸೂಕ್ತಗಳು ಮಾತ್ರವಾಗಿದೆ. ಈ ಜಗತ್ತಿನಲ್ಲಿರುವ ಅತ್ಯಂತ ಒಳ್ಳೆಯ ವಚನಗಳು ಅಹ್ಸನುಲ್ ಹದೀಸ್, ಅದು ಅಲ್ಲಾಹನ ಗ್ರಂಥದ ವಚನಗಳಾಗಿವೆ. ಮತ್ತು ಈ ಗ್ರಂಥದ ವಚನಗಳ ಬಗ್ಗೆ ಕೌಲು ಸದೀರ್ ಅಂತ ಹೇಳಲಾಗಿದೆ. ಕುರ್ಆನ್ನ ವಚನಗಳಂದ್ರೆ ಬಹಳ ಭಾರವಾದ ವಚನಗಳು, ಬಹಳ ಭಾರವಾದ ವಚನಗಳು. ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ವಹೀ ಬರುವಾಗ ಅಲ್ಲಾಹನ ಪ್ರವಾದಿ ಬೆವರ್ತಾ ಇದ್ರು, ಅಲ್ಲಾಹನ ಪ್ರವಾದಿ ನಡುಗುತ್ತಾ ಇದ್ರು. ಒಂಟೆಯ ಮೇಲೆ ಪ್ರಯಾಣ ಬೆಳೆಸುವಾಗ ವಹೀ ಬಂದರೆ ಆ ಒಂಟೆ ಮಂಡಿಯೂರಿ ಕುಳಿತುಕೊಳ್ತಾ ಇತ್ತು. ಅಂದ್ರೆ ಕುರ್ಆನ್ನ ವಚನಗಳೆಂದರೆ ಕೌಲುನ್ ಸಬೀಲ್, ಭಾರವಾದ ವಚನಗಳು. ಆ ಭಾರವಾದ ವಚನಗಳಿರುವ ಕುರ್ಆನ್ನಲ್ಲಿ ಸಹೋದರ ಸಹೋದರಿಯರೇ, ನೀವು ಹೇಗೆ ಮಾತಾಡಬೇಕು ಅಂತ ಕಲಿಸಿಕೊಡಲಾಗಿದೆ. ಕೌಲಂ ಮಅರೂಫ, ನೀವು ಒಳ್ಳೆಯದು ಮಾತ್ರ ಮಾತಾಡಬೇಕು ಎಂದು ಹೇಳಿದ್ದ ಕುರ್ಆನ್. ನೀವೆಷ್ಟು ಉದ್ರೇಕಿಸಲ್ಪಟ್ಟರು, ನೀವೆಷ್ಟು ಉದ್ವೇಗಕ್ಕೆ ಒಳಗಾಗಿದ್ದರು, ನಿಮಗೆಷ್ಟು ಕೋಪ ಬಂದಿದ್ದರು,
ನೀವಾಡುವ ಮಾತುಗಳು ಕೌಲನ್ ಮಾರೂಫ, ಒಳ್ಳೆಯ ಮಾತು ಮಾತ್ರ ಆಗಿರಬೇಕು. ನಿಮ್ಮ ಸಂಸ್ಕಾರ ತಕ್ಕುದಲ್ಲದ, ನಿಮ್ಮ ವ್ಯಕ್ತಿತ್ವಕ್ಕೆ ತಕ್ಕುದಲ್ಲದ ಒಂದು ಮಾತು ಯಾವ ಸಂದರ್ಭದಲ್ಲೂ ನೀವು ಮಾತಾಡಬಾರದು. ಕೌಲನ್ ಮಾರೂಫ, ಒಳ್ಳೆಯ ಮಾತುಗಳನ್ನು ಮಾತ್ರ ನೀವು ಮಾತಾಡಬೇಕು. ಅದೇ ರೀತಿ ಕೌಲನ್ ಸದೀದ, ನೇರವಾದ ಮಾತುಗಳಾಗಬೇಕು. ವಕ್ರತೆ ಇರುವ, ವ್ಯಂಗ್ಯ ಇರುವ, ಜನರ ನಿಂದೆ, ಒಂದು ರೀತಿಯ ನಿಂದತೆ ಇರುವ ಮಾತುಗಳನ್ನು ವಿಶ್ವಾಸಿಗಳಾಡಲೇಬಾರದು. ಕೌಲನ್ ಸದೀದ. ಎಲ್ಲಾ ಶುಕ್ರವಾರ ಈ ಉಮ್ಮತ್ತಿಗೆ ನೆನಪಿಸುವ ಆಯತ್ತು ಕೂಲು ಕೌಲನ್ ಸದೀದ ಯುಸ್ಲಿಹ್ ಲಕುಂ ಅಅಮಾಲಕುಂ ವ ಯಗ್ಫಿರ್ ಲಕುಂ ದುನೂಬಕುಂ. ನೀವು ಯಾವಾಗಲೂ ನೇರವಾದ ಮಾತುಗಳನ್ನು ಆಡಬೇಕು. ಅದರಿಂದಾಗಿ ಅಲ್ಲಾಹು ನಿಮ್ಮ ಕರ್ಮಗಳನ್ನು ಸರಿಪಡಿಸ್ತಾನೆ ಮತ್ತು ನಿಮ್ಮ ಪಾಪಗಳನ್ನು ಅಲ್ಲಾಹು ಕ್ಷಮಿಸ್ತಾನೆಂದು ಅಲ್ಲಾಹನ ಕುರ್ಆನ್ ಕಲಿಸಿಕೊಟ್ಟಿದೆ. ಕೌಲನ್ ಕರೀಮ್, ನೀವು ಗೌರವಾನ್ವಿತ ಮಾತುಗಳಾಡಬೇಕು. ಲಾಟಿಪೋಟ್ ಮಾತಾಡಬೇಕಾದವರಲ್ಲ ವಿಶ್ವಾಸಿಗಳು. ಕೌಲನ್ ಕರೀಮ, ನೀವಾಡುವ ಮಾತುಗಳು ಬಹಳ ರೆಸ್ಪೆಕ್ಟೆಡ್ ಮಾತುಗಳಾಗಿರಬೇಕು. ಬಹಳ ಕಡಿಮೆ ಮಾತಾಡಬೇಕು ಅಂತ ಅಲ್ಲಾಹ ನೀನು ಹೇಳಿ. ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬಗ್ಗೆ ಹೇಳಲಾಗುವುದು, ಅಲ್ಲಾಹನ ಪ್ರವಾದಿ ಅತೀ ಕಡಿಮೆ ಮಾತಾಡ್ತಾ ಇದ್ದರು. ಅಲ್ಲಾಹನ ಪ್ರವಾದಿ ಮಾತಾಡುವಾಗ ಒಬ್ಬರು ಅದನ್ನು ಎಣಿಸುವುದಾದರೆ ಅದನ್ನು ಎಣಿಸಬಹುದು ಅಂತ ಲೆಕ್ಕ ಮಾಡಬಹುದು. ಅಲ್ಲಾಹನ ಪ್ರವಾದಿ ಇಷ್ಟು ಮಾತಾಡಿದ್ದಾರೆ. ಆದ್ದರಿಂದ ಕಡಿಮೆ ಮಾತಾಡಬೇಕು. ಕೌಲನ್ ಕರೀಮ್, ಬಹಳ ರೆಸ್ಪೆಕ್ಟೆಡ್ ಆದ ಮಾತುಗಳನ್ನು ಮಾತ್ರ ನೀವು ಮಾತಾಡಬೇಕು. ಕೌಲನ್ ಮೈಸೂರ, ಮಾತುಗಳು ಬಹಳ ಸರಳವಾಗಿರಬೇಕು. ಮಾತು ಸರಳಾಗಿರ್ಬೇಕಂದ್ರೆ ನೀವು ಯಾವ ವಿಷಯವನ್ನು ಜನರೊಂದಿಗೆ ಮಾತಾಡುತ್ತೀರೋ ಆ ವಿಷಯ ಬಹಳ ಸರಳಾಗಿರ್ಬೇಕು. ಜನರಿಗೆ ನಿಮ್ಮ ಮಾತುಗಳನ್ನು ಕೇಳಿ ತಲೆಬಿಸಿ ಆಗಬಾರ್ದು. ಕೆಲವೊಮ್ಮೆ ಆಗುವಾಗ ನಾವು ಬಹಳ ದೀನ ವಿಷಯ ಹೇಳುವುದು, ಎದುರ್ನ ಕೇಳಿ ಟೆನ್ಷನ್ ಇಲ್ಲ, ಅದು ಅವರಿಗೆ ಅರ್ಥವಾಗುವುದಿಲ್ಲ. ನೀವೇನ್ ಹೇಳ್ತಾ ಇದ್ದೀವಿ ಅವನಿಗೆ ಅರ್ಥವೇ ಆಗುವುದಿಲ್ಲ. ಅಂತ ಕೆಲವು ಸಂದರ್ಭಗಳಲ್ಲಿ ಇದೆ. ಯಾವ ವಿಷಯವೇ ಇರಲಿ, ನೀವು ಹೇಳುವ ಮಾತುಗಳು ಜನರಿಗೆ ಅರ್ಥ ಆಗ್ಬೇಕು. ನಾವು ಉಲೈ ಮೈಸೂರ, ಬಹಳ ಸರಳವಾಗಿ ನೀವು ಮಾತಾಡಬೇಕು. ಕೌಲನ್ ಬಲೀಗ, ಬಲೀಗ ಅಂದ್ರೆ ತಲುಪಿಸುವುದು ಅಂತ ಅರ್ಥ. ನಿಮ್ಮ ಮಾತುಗಳು ಜನರ ಮನಸ್ಸಿಗೆ ತಟ್ಟಬೇಕು, ತಲುಪಬೇಕು. ನೀವಾಡುವ ಮಾತುಗಳು ನಿಮ್ಮ ಜನರ ಮನಸ್ಸನ್ನು ಸ್ಪರ್ಶಿಸಬೇಕು. ಕೌಲನ್ ಬಲೀಗ, ಕೌಲನ್ ಲೈನ ಅಂತ ಹೇಳಲಾಯಿತು. ಬಹಳ ಮೃದುವಾದ ಮಾತುಗಳನ್ನಾಡಬೇಕು. ಮಾತುಗಳು ಕಠಿಣ ಆಗಬಾರದು. ಮಾತಾಡುವಾಗಲೇ ಜನರು ನಿಮ್ಮನ್ನು ಅಹಂಕಾರಿ, ಧಿಕ್ಕಾರಿ ಅಂತ ಗುರುತಿಸುವಂತಿರಬಾರದು. ಕೌಲನ್ ಲೈನ, ಬಹಳ ಸರಳವಾಗಿ, ಬಹಳ ಮೃದುವಾಗಿ ನೀವು ಮಾತಾಡಬೇಕು. ಕೂಲು ಲಿನ್ನಾಸಿ ಹುಸ್ನ, ಜನರೊಂದಿಗೆ ಒಳ್ಳೆಯ ಮಾತುಗಳನ್ನು ಮಾತ್ರ ಆಡಬೇಕು. ವಿಶ್ವಾಸಿಗಳಿಗೆ ಅಲ್ಲಾಹನ ದೀನ ಕಲಿಸಿಕೊಟ್ಟಿರುವ ಅತ್ಯಂತ ಮೂಲಭೂತವಾದ ಗುಣ ಕೂಲು ಲಿನ್ನಾಸಿ ಹುಸ್ನ, ಜನರೊಂದಿಗೆ ಒಳ್ಳೆಯದು ಮಾತ್ರ ಮಾತಾಡಿ. ಮಾತು ಬಂದವರಿಗೆ ಜಗಳ ಇಲ್ಲ ಅಂತ ಕಟ್ಟಿದ್ದೇವೆ ನಾವೆಲ್ಲ ಒಳ್ಳೆಯ ಮಾತುಗಳನ್ನು ಮಾತ್ರ ನಮ್ಮ ಪತ್ನಿಯೊಂದಿಗೆ, ನಮ್ಮ ಮಕ್ಕಳೊಂದಿಗೆ, ನಮ್ಮ ಫ್ರೆಂಡ್ಸ್ಗಳೊಂದಿಗೆ, ನಮ್ಮ ಮುಸ್ಲಿಮೇತರ ಸಹೋದರರೊಂದಿಗೆ ಕೂಲು ಲಿನ್ನಾಸಿ ಹುಸ್ನ, ಒಳ್ಳೆಯ ಮಾತು ಮಾತ್ರ ನೀವು ಆಡುವುದಾದರೆ ಯಾವ ಜಗಳವೂ ಎಲ್ಲೂ ಇರುವುದಿಲ್ಲ, ಸಾಧ್ಯವೇ ಇಲ್ಲ. ಅದರಿಂದ ನಾವೆಲ್ಲ ಕಲ್ತಿರ್ಬೇಕಾದ ವಿಶ್ವಾಸಿಯ ಬಹಳ ಬೇಸಿಕ್ ಕ್ವಾಲಿಟಿ, ಅದು ಮೂಲಭೂತ ಗುಣ ಕೂಲು ಲಿನ್ನಾಸಿ ಹುಸ್ನ. ಜನರೊಂದಿಗೆ ನೀವು ಒಳ್ಳೆಯ ರೀತಿಯಲ್ಲಿ ಮಾತ್ರ ಮಾತಾಡಿ. ಮಕ್ಕಳೊಂದಿಗೆ ಮಾತಾಡ್ಲಿಕ್ಕೆ ನಮಗೆ ಬರುವುದಿಲ್ಲ, ಸಮಸ್ಯೆ ಅದು. ಮಕ್ಕಳ ತಪ್ಪಲ್ಲ, ನಮ್ಮದೇ ತಪ್ಪಿರುವುದು. ಮಕ್ಕಳೊಂದಿಗೆ ನಿಮಗೆ ಮಾತಾಡ್ಲಿಕ್ಕೆ ಗೊತ್ತಿಲ್ಲ, ಹೇಗೆ ಪತ್ನಿಯೊಂದಿಗೆ ಹೇಗೆ ಮಾತಾಡ್ಬೇಕು ಅಂತ ಗೊತ್ತಿಲ್ಲದವರು ಎಷ್ಟು ಮಂದಿ ಬೇಕು ಸಮಾಜದಲ್ಲಿ. ದೊಡ್ಡ ದೊಡ್ಡ ವ್ಯಕ್ತಿಗಳು ನಾವೆಲ್ಲ ಪತ್ನಿಯೊಂದಿಗೆ ಹೇಗೆ ಮಾತಾಡಬೇಕು ಅಂತ ಗೊತ್ತಿಲ್ಲ. ತನ್ನ ವೃದ್ಧ ತಂದೆಯೊಂದಿಗೆ ಹೇಗೆ ಮಾತಾಡಬೇಕು ಅಂತ ಗೊತ್ತಿಲ್ಲ. ನೆರೆಕೆರೆಯವರೊಂದಿಗೆ ಹೇಗೆ ಮಾತಾಡಬೇಕು ಅಂತ ಗೊತ್ತಿಲ್ಲ. ಒಬ್ಬ ಮುಸ್ಲಿಮೇತರ ಸಹೋದರನೊಂದಿಗೆ ಹೇಗೆ ಮಾತಾಡಬೇಕು ಅಂತ ಗೊತ್ತಿಲ್ಲ. ದಿನಂಪ್ರತಿ ಸಮಾಜದಲ್ಲಿ ಉಂಟಾಗುತ್ತಿರುವ ಸಮಸ್ಯೆಗಳಿಗೆ ಅದುವೇ ಕಾರಣ. ಕೂಲು ಲಿನ್ನಾಸಿ ಹುಸ್ನ,
ನಾವೆಲ್ಲ ತೀರ್ಮಾನ ಮಾಡಿದ್ರೆ ನಾನು ಒಳ್ಳೆಯದು ಮಾತ್ರ ಮಾತಾಡುತ್ತೇನೆ ಎಂದು ತೀರ್ಮಾನ ಮಾಡಿದ್ರೆ ನಿಮ್ಮ ಕುಟುಂಬವೂ ಚೆನ್ನಾಗಿರುತ್ತದೆ, ನಿಮ್ಮ ನೆರೆಕರ ಸಂಬಂಧವೂ ಚೆನ್ನಾಗಿರುತ್ತದೆ, ನಿಮ್ಮ ಸಮಾಜವೂ ಚೆನ್ನಾಗಿರುತ್ತದೆ, ಇಡೀ ದೇಶ ಚೆನ್ನಾಗಿರುತ್ತದೆ. ಆದ್ದರಿಂದ ಸಹೋದರ ಸಹೋದರಿಯರ ಮಾತು ಎಂಬುದು ಅಲ್ಲಾಹು ನಮಗೆ ಕೊಟ್ಟಿರುವ ಬಹಳ ದೊಡ್ಡ ನ್ಯಾಮತ್ತು. ಮಾತಾಡುವಾಗ ಖಂಡಿತವಾಗಿ ನನ್ನ ಪ್ರತಿಯೊಂದು ಮಾತುಗಳನ್ನು ಇಬ್ಬರು ಮಲಾಯಿಕತ್ತುಗಳು ದಾಖಲಿಸುತ್ತಲೇ ಇದ್ದಾರೆ ಮತ್ತು ನಾನಾಡುವ ಪ್ರತಿಯೊಂದು ಮಾತುಗಳ ಬಗ್ಗೆ ನಾನು ಪರಲೋಕದಲ್ಲಿ ಅಲ್ಲಾಹನ ವಿಚಾರಣೆಯ ಮೈದಾನದಲ್ಲಿ ಉತ್ತರಿಸಲೇಬೇಕಾಗಿದೆ ಎಂಬ ಎಚ್ಚರಿಕೆ, ಎಂಬ ಜಾಗರೂಕತೆ ಯಾವಾಗಲೂ ನಮಗಿರಬೇಕು.